ರಾಮಸ್ವಾಮಿ ಅಣ್ಣನವರು. ಇವರು ಪ್ರಪಂಚದ ಪ್ರತಿಯೊಬ್ಬ ಜನರಿಗೂ, ಪ್ರತಿ ಮೂಲೆಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಆರೋಗ್ಯದಿಂದ ಇರಬೇಕು ಎಂಬ ಉದ್ದೇಶದಿಂದ ಸ್ಥಾಪಿಸಿದಂಥ ಒಂದು ಸಮಿತಿಯದಾಗಿದೆ. ಇಲ್ಲಿ ಬೆಳಗ್ಗೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆರೋಗ್ಯವನ್ನು ಕಾಪಾಡಿಕೊಂಡು, ಅದು ಅಲ್ಲದೆ ಬೇರೆ ಶಾಖೆಯ ಶಿಕ್ಷಕರು ಕೂಡ ನಮ್ಮ ಶಾಖೆಗೆ ಬಂದು ಬೌದ್ಧಿಕದ ಮೂಲಕ ಅವರಲ್ಲಿದ್ದಂತಹ ಜ್ಞಾನವನ್ನು ಇಲ್ಲಿ ಪಸರಿಸಿ ನಮಗೂ ಜ್ಞಾನವನ್ನು ಹಂಚುತ್ತಾ ಬರುತ್ತಿದ್ದಾರೆ. ಅದೇ ರೀತಿ ಮಕ್ಕಳಿಗೂ ಕೂಡ ಹೇಳಿಕೊಟ್ಟು ಅವರನ್ನು ಸಂಸ್ಕಾರವಂತ ಮಕ್ಕಳನ್ನಾಗಿ ರೂಪಿಸಲು ಮಕ್ಕಳು ನೇತ್ರಾವತಿ ವಲಯ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ನಗರದ ಓಡಕದೂರು ಆಂಜನೇಯ ಸ್ವಾಮಿ ಮಂದಿರ ಶಾಖೆಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇಂದು ನಾವೆಲ್ಲರೂ ಮಕ್ಕಳ ವ್ಯಕ್ತಿತ್ವ ವಿಕಸನ ಶಿಬಿರದಲ್ಲಿ ಪಾಲ್ಗೊಳ್ಳಲು ಭಾಗಿಯಾಗಿದ್ದೇವೆ. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯು ಒಂದು ಪುಟ್ಟ ಹಳ್ಳಿಯಲ್ಲಿ ಪ್ರಾರಂಭವಾಗಿ ಕೇವಲ 5 ಮಂದಿ ಸಣ್ಣ ಒಂದು ಕೊಠಡಿಯಲ್ಲಿ ಪ್ರಾರಂಭಿಸಿದ ಯೋಗ ಬಂಧುಗಳು ಸೇರಿ ಯೋಗದ ವಿದ್ಯೆಯನ್ನು ಹಂಚಲು ಪ್ರಾರಂಭಿಸಿದ ಸಮಿತಿಯಾಗಿದೆ. ಅದು ಈಗ ಬೆಳೆದು ಹೆಮ್ಮರವಾಗಿ ತನ್ನ ಬಾಹುಗಳನ್ನು ಚಾಚುತ್ತಾ ವಿಶ್ವದಾದ್ಯಂತ ಹರಡಿ ಎಲ್ಲ ವ್ಯಕ್ತಿಗಳಿಗೂ ಯೋಗದ ಸುಮಾರು ಈ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಶಿಲ್ಪಿ ಆರ್ ರಾಮಸ್ವಾಮಿ ಅಣ್ಣನವರು. ಇವರು ಪ್ರಪಂಚದ ಪ್ರತಿಯೊಬ್ಬ ಜನರಿಗೂ, ಪ್ರತಿ ಮೂಲೆಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಆರೋಗ್ಯದಿಂದ ಇರಬೇಕು ಎಂಬ ಉದ್ದೇಶದಿಂದ ಸ್ಥಾಪಿಸಿದಂಥ ಒಂದು ಸಮಿತಿಯದಾಗಿದೆ. ವಿಟ್ಲದಲ್ಲಿ ಸುಮಾರು 3 ವರ್ಷದಿಂದ ಈಚೆಗೆ ನಮ್ಮ ಸಮಿತಿಯವರು ಬಂದು ಒಂದು ಶಾಖೆಯನ್ನು ಪ್ರಾರಂಭಿಸಿದರು. ಈಗ ಇಲ್ಲಿ ಕೋಡಬದವಿ ಪ್ರಾರಂಭಿಸಿದ್ದು ನಮ್ಮ ಸೌಭಾಗ್ಯವೇ ಸರಿ. ಎಲ್ಲ ಜನರು ಇಲ್ಲಿ ಬೆಳಗ್ಗೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆರೋಗ್ಯವನ್ನು ಕಾಪಾಡಿಕೊಂಡು, ಅದು ಅಲ್ಲದೆ ಬೇರೆ ಶಾಖೆಯ ಶಿಕ್ಷಕರು ಕೂಡ ನಮ್ಮ ಶಾಖೆಗೆ ಬಂದು ಬೌದ್ಧಿಕದ ಮೂಲಕ ಅವರಲ್ಲಿದ್ದಂತಹ ಜ್ಞಾನವನ್ನು ಇಲ್ಲಿ ಪಸರಿಸಿ ನಮಗೂ ಜ್ಞಾನವನ್ನು ಹಂಚುತ್ತಾ ಬರುತ್ತಿದ್ದಾರೆ. ಅದೇ ರೀತಿ ಮಕ್ಕಳಿಗೂ ಕೂಡ ಹೇಳಿಕೊಟ್ಟು ಅವರನ್ನು ಸಂಸ್ಕಾರವಂತ ಮಕ್ಕಳನ್ನಾಗಿ ರೂಪಿಸಿ ಹೇಗೆ ಅಂತ ಕೆರೆ ಗೊತ್ತಾಯ್ತಲ್ಲ. ಕೆರೆ ದಡ ಕೆರೆ ದಡ ದಡ ಕೆರೆ ಕೆರೆ ದಡ 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 ಕೆರೆ ಕೆರೆ ಹುಷಾರಿದ್ದಾರೆ ಪರವಾಗಿಲ್ಲ ಆಯ್ತಾ. ನೆಕ್ಸ್ಟ್ ನಾಳೆ ಇನ್ನೊಂದು ಆಟ ಉಂಟು, ನಾಳೆ ಇನ್ನೊಂದು ದೊಡ್ಡ ಆಟ ಉಂಟು ಆಯ್ತಾ. ದಿನಾಲು ಬೆಳಿಗ್ಗೆ ಬಂದು ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ದೇವೋ ಭವ